ನಮಸ್ಕಾರ ವೀಕ್ಷಕರೇ, ಕಲಾ ಟಿವಿ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಹೇಳುತ್ತಾ ನಾನು ಇವತ್ತು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗಂತೂ ಮಾವಿನಕಾಯಿ ಕಾಲ ಆಗಿರೋದ್ರಿಂದ ಹಬ್ಬಕ್ಕೆ ಮಾವಿನಕಾಯಿ ಚಿತ್ರಾನ್ನ ಮಾಡೇ ಮಾಡ್ತೀವಿ ಎಲ್ಲರೂ ಸಾಮಾನ್ಯವಾಗಿ. ಹಾಗಾಗಿ ನಾನು ಇವತ್ತು ಮಾವಿನಕಾಯಿ ಚಿತ್ರಾನ್ನ ಮತ್ತು ಕಡಲೆಬೇಳೆ ವಡೆನ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಎಲ್ಲರೂ ಮಾವಿನಕಾಯಿ ಕಾಲದಲ್ಲಿ ಜಾಸ್ತಿ ಚಿತ್ರಾನ್ನ ಮಾಡಬೇಕು ಅಂದರೆ ಮಾವಿನಕಾಯಿನ ಉಪಯೋಗಿಸೇ ಮಾಡೋದು. ಇವತ್ತು ಬನ್ನಿ ಫ್ರೆಂಡ್ಸ್, ಯಾವ ರೀತಿ ಚಿತ್ರಾನ್ನ ಮಾಡೋದು ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಚಿತ್ರಾನ್ನ ಮಾಡೋದಕ್ಕೆ ನಾನು ಸ್ಟವ್ ಮೇಲೆ ಪಾತ್ರೆ ಇಟ್ಬಿಟ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಒಂದು 5ರಿಂದ 6 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಚಿತ್ರಾನ್ನಕ್ಕೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರೋದು. ಎಣ್ಣೆ ಕಾದಾದಮೇಲೆ ಕಡಲೆ ಬೀಜ ಹಾಕ್ಬಿಟ್ಟು ಎಣ್ಣೆಲಿ ತೇಲ್ಸ್ಕೊಬೇಕಾಗುತ್ತೆ. ನಾವು ಹಾಗೇ ಕಡಲೆ ಬೀಜನ ಒಗ್ಗರಣೆಲಿ ಹಾಕ್ಬಿಟ್ರೆ ನಾವು ತಿನ್ನಬೇಕಾದ್ರೆ ಮೆತ್ತಗೆ ಸಿಗುತ್ತೆ. ತುಂಬ ಗರಿ ಗರಿಯಾಗಿ ಇರಬೇಕು ಕಡಲೆ ಬೀಜ ಅಂತಂದರೆ ನಾವು ಎತ್ಬಿಟ್ಟು ಸೈಡ್ ಇಟ್ಕೊಬೇಕಾಗುತ್ತೆ ಎಣ್ಣೆಯಿಂದ. ಈಗ ಸಾಸಿವೆನ ಸೇರಿಸ್ಕೊತಾ ಇದ್ದೀನಿ. ಸಾಸಿವೆ ಹಾಕಾದ್ಮೇಲೆ ಕಡಲೆಬೇಳೆ 2 ಟೇಬಲ್ ಸ್ಪೂನು ಸೇರಿಸ್ಕೊತಾ ಇದ್ದೀನಿ. ಇದರ ಜೊತೆಗೆ ಉದ್ದಿನಬೇಳೆ 2 ಟೇಬಲ್ ಸ್ಪೂನು. ಇದೊಂದು ಸ್ವಲ್ಪ ಎಣ್ಣೆಲಿ ಫ್ರೈ ಆಗಬೇಕಾಗುತ್ತೆ. ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಬಾಡಿಸ್ಕೊಂಡಾದ್ಮೇಲೆ ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಚಿತ್ರಾನ್ನಕ್ಕೆ ಮೆಣಸಿನ್ಕಾಯಿ ಜಾಸ್ತಿನೇ ಇರಬೇಕಾಗುತ್ತೆ. ಖಾರ ಜಾಸ್ತಿ ಇದ್ದರೆ ನಾವು ಗೊಜ್ಜನ್ನ ಕಡಿಮೆ ಹಾಕೊಬೋದು. ಖಾರ ಒಂದು ಸ್ವಲ್ಪ ಕಡಿಮೆ ಆಯಿತು ಅಂದರೆ ಗೊಜ್ಜನ್ನು ಜಾಸ್ತಿ ಹಾಕ್ಕೊಬೇಕಾಗುತ್ತೆ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊಂಡು ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ನಾನು ಇಲ್ಲಿ ಒಂದು ಅರ್ಧ kg ಈರುಳ್ಳಿನ ಚಿತ್ರಾನ್ನಕ್ಕೆ ಬಳಸ್ಕೊತಾ ಇದ್ದೀನಿ. ನಾನು ಯಾವಾಗಾದರೂ ಚಿತ್ರಾನ್ನ ಮಾಡಬೇಕಾದ್ರೆ ಕಲ್ಲುಪ್ಪನ್ನೇ ಉಪಯೋಗ ಮಾಡೋದು. ಹಾಗಾಗಿ ಈ ಸಮಯದಲ್ಲೇ ಹಾಕೋದ್ರಿಂದ, ಇನ್ನು ಈರುಳ್ಳಿ ಎಲ್ಲ ಫ್ರೈ ಆಗಿಲ್ವಲ್ಲ, ಈ ಸಮಯದಲ್ಲಿ ಹಾಕೋದ್ರಿಂದ ಈರುಳ್ಳಿ ಬಾಡೋದ್ರೊಳಗಡೆ ಕಲ್ಲುಪ್ಪೆಲ್ಲನ ಕರಗುತ್ತೆ. ಬೇಕು ಅಂದರೆ ಪುಡಿ ಉಪ್ಪನ್ನು ಉಪಯೋಗ ಮಾಡ್ಕೊಬೋದು. ಆದರೆ ಕಲ್ಲುಪ್ಪು ಹಾಕ್ಬಿಟ್ಟು ಜಾಸ್ತಿ ಅಡುಗೆ ಮಾಡೋದು ತುಂಬ ಒಳ್ಳೆಯದು. ಜಿಂಜರ್ ಗಾರ್ಲಿಕನ್ನ ಪೇಸ್ಟ್ ಮಾಡಿಬಿಟ್ಟು ನಾನು ಒಂದು 3-4 ಟೇಬಲ್ ಸ್ಪೂನು ಸೇರಿಸ್ಕೊತಾ ಇದ್ದೀನಿ. ಇನ್ನು ಈರುಳ್ಳಿ ಎಣ್ಣೆಲಿ ಬಾಡಿಲ್ಲ, ಈ ಸಮಯದಲ್ಲಿ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋದ್ರಿಂದ ಅದರ ಹಸಿ ವಾಸನೆ ಎಲ್ಲ ಹೋಗುತ್ತೆ. ಆದಷ್ಟು ಚಿತ್ರಾನ್ನ ಮಾಡಬೇಕಾದ್ರೆ ಸಣ್ಣ ಉರಿ ಇಟ್ಕೊಂಡು ಮಾಡೋದ್ರಿಂದ ನಿಧಾನವಾಗಿ ಈರುಳ್ಳಿ ಎಲ್ಲ ಫ್ರೈ ಆಗುತ್ತೆ. ಆಗ ಚಿತ್ರಾನ್ನ ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗಾಗಿ ಸಣ್ಣ ಉರಿ ಇಟ್ಕೊಂಡು ನಾವು ಚಿತ್ರಾನ್ನ ಮಾಡಬೇಕಾಗುತ್ತೆ. ಈಗ ಅರ್ಧ ಈರುಳ್ಳಿ ಬೆಂದಿದೆ. ಈ ಸಮಯದಲ್ಲಿ ಮಾವಿನಕಾಯಿ ತುರಿನ ಸೇರಿಸ್ಕೊಬೇಕಾಗುತ್ತೆ. ನಾನು ಇಲ್ಲಿ ತೋತಾಪುರಿ ಮಾವಿನಕಾಯಿನ ತೊಗೊಂಡಿದ್ದೀನಿ. ಆದಷ್ಟು ಚಿತ್ರಾನ್ನಕ್ಕೆ ತೋತಾಪುರಿ ಮಾವಿನಕಾಯಿ ತೊಗೊಳೋದ್ರಿಂದ ತುಂಬ ಹುಳಿ ಇರೋದಿಲ್ಲ. ಇಲ್ಲಾಂದರೆ ಹುಳಿ ಮಾವಿನಕಾಯಿ ತೊಗೊಂಡ್ರೆ ಚಿತ್ರಾನ್ನ ಎಲ್ಲ ತುಂಬಾ ಹುಳಿ ಆಗೋಗುತ್ತೆ. ಹಾಗೆಯೇ ಮಾವಿನಕಾಯಿ ತುರಿ ಹಾಕಾದ್ಮೇಲೆ ಒಂದು ಸ್ವಲ್ಪ ಗೊಜ್ಜನ್ನು ಚೆನ್ನಾಗಿ ಬಾಡಿಸ್ಕೊಬೇಕಾಗುತ್ತೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಾದಮೇಲೆ ತೆಂಗಿನಕಾಯಿ ತುರಿ ಹಾಕ್ಬಿಟ್ಟು ಒಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕೊನೆಯದಾಗಿ ಅರಿಶಿಣದ ಪುಡಿನ ಹಾಕ್ಕೊತಾ ಇದ್ದೀನಿ. 1/4 ಟೇಬಲ್ ಸ್ಪೂನು ಅರಿಶಿಣದ ಪುಡಿ ಹಾಕ್ಬಿಟ್ಟು ಎಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಕೊನೆಯದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಬಿಟ್ಟು ನಮಗೆ ಚಿತ್ರಾನ್ನ ಬೇಕು ಅಂತಂದಾಗ ಒಂದು ಸ್ವಲ್ಪ ಗೊಜ್ಜು ಹಾಕ್ಕೊಂಡು ಅನ್ನಕ್ಕೆ ಕಲಿಸ್ಕೊಂಡ್ರೆ ರುಚಿಕರವಾದ ಟೇಸ್ಟಿಯಾದ ಚಿತ್ರಾನ್ನ ರೆಡಿಯಾಗುತ್ತೆ. ಇವಾಗ ಚಿತ್ರಾನ್ನದ ಗೊಜ್ಜು ರೆಡಿ ಮಾಡ್ಕೊಂಡಿದ್ದಾಯಿತು. ಈಗ ಕಡಲೆಬೇಳೆ ವಡೆನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಕಡಲೆಬೇಳೆ ವಡೆ ಮಾಡೋದಕ್ಕೆ ಮೊದಲು ನಾನು ಕಡಲೆಬೇಳೆನ ರುಬ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇತ್ತಲ್ಲ, ಅದ್ರ ಜೊತೆಗೇ ರುಬ್ಕೊತಾ ಇದ್ದೀನಿ. ನಾವು ಕಡಲೆಬೇಳೆನ ತರಿಯಾಗಿ ರುಬ್ಕೊಬೇಕಾಗುತ್ತೆ. ಒಂದೊಂದು ಕಾಳಿದ್ರೂ ತೊಂದರೆ ಇಲ್ಲ, ಬಾಯಿಗೆ ಸಿಗ್ತಾಯಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಒಂದು ಸಲ 2 ಸಲ ಸುಮ್ಮನೆ ಮಿಕ್ಸಿನ ಆಡಿಸ್ಕೊಂಡ್ರೆ ಸಾಕಾಗುತ್ತೆ. ತರಿಯಾಗಿ ರುಬ್ಕೊಬೋದು. ನೋಡಿ, ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಜೊತೆಗೇ ನಾನು ರುಬ್ಬಿರೋಂಥ ಕಡಲೆಬೇಳೆನ ಸೇರಿಸ್ಕೊತಾ ಇದ್ದೀನಿ. ನಾವು ರುಬ್ಬೋದಕ್ಕಿಂತ ಮುಂಚೆಗೆ ಒಂದು 2ರಿಂದ 3 ಗಂಟೆ ಕಡಲೆಬೇಳೆನ ನೆನೆಸ್ಬೇಕಾಗುತ್ತೆ. ಆವಾಗಲೇ ಚೆನ್ನಾಗಿ ನೆನೆಯೋದು. ಹೀಗೆ ನೆನೆಸಿರೋ ಕಡಲೆಬೇಳೆನೆಲ್ಲನ ನಾನು ರುಬ್ಬಿಟ್ಕೊತಾ ಇದ್ದೀನಿ. ಆದಷ್ಟು ತರಿಯಾಗಿ ಒಂದೊಂದು ಕಾಳಿದ್ರೂ ಪರವಾಗಿಲ್ಲ ಹಾಕ್ಕೊಂಡು ರುಬ್ಕೊಬೇಕಾಗುತ್ತೆ. ಈಗ ಖಾರಕ್ಕೆ ಬೇಕಾದಷ್ಟು ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಕಡಲೆಬೇಳೆ ವಡೆ ಮಾಡ್ತಾ ಇದ್ದೀವಿ ಅಂದರೆ ಸಬ್ಬಸಿಗೆ ಸೊಪ್ಪು ಹಾಕೋದ್ರೇ ತುಂಬಾ ಟೇಸ್ಟಿಯಾಗಿರೋದು. ನಾನು ಒಂದು ಸ್ವಲ್ಪ ಸಬ್ಬಸಿಗೆ ಸೊಪ್ಪನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಕಟ್ ಮಾಡಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಪುದೀನ ಒಂದು ಸ್ವಲ್ಪ, ಹಾಗೆ ಕೊತ್ತಂಬರಿ ಸೊಪ್ಪು, ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ನಾನು ಒಂದು 2 ಟೇಬಲ್ ಸ್ಪೂನು ರುಬ್ಬಿಟ್ಟಿದ್ನಲ್ಲ, ಅದನ್ನೇ ಹಾಕ್ಬಿಟ್ಟು ನಾನು ಸೇರಿಸ್ಕೊಂಡಿದ್ದೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇಲ್ಲಿ ಸೇರಿಸಿರೋ ಪದಾರ್ಥನೆಲ್ಲನ ಒಂದಕ್ಕೊಂದು ಬೆರೆಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಎಲ್ಲದಕ್ಕೂ ಉಪ್ಪು ಖಾರ ಹೊಂದ್ಕೊಳ್ಳೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೀರು ಹಾಕ್ತಲೇ ನಾವು ಕಡಲೆಬೇಳೆನ ರುಬ್ಕೊಬೇಕಾಗುತ್ತೆ. ಹಾಗೆಯೇ ನೀರು ಹಾಕ್ತಲೇ ಕಲಿಸ್ಕೊಬೇಕಾಗುತ್ತೆ. ತುಂಬ ಹೊತ್ತು ಕಲಸಿಡಬಾರ್ದು. ಯಾಕೆಂದರೆ ನಾವು ಉಪ್ಪು ಹಾಕಿರೋದ್ರಿಂದ, ಈರುಳ್ಳಿ ಎಲ್ಲ ಹಾಕಿರೋದ್ರಿಂದ ನಾವು ಜಾಸ್ತಿ ಹೊತ್ತು ಇಟ್ಟಂಗೆಲ್ಲನ ಇದು ತೆಳ್ಳಗಾಗ್ತಾ ಹೋಗುತ್ತೆ. ಆವಾಗ ನಾವು ತೇಲ್ಸ್ಕೊಳಕ್ಕಾಗೋದಿಲ್ಲ, ಎಣ್ಣೆಲಿ ನೀಟಾಗಿ ತೇಲ್ಸ್ಕೊಳಕ್ಕಾಗೋದಿಲ್ಲ. ನೀರೆಲ್ಲ ಚೆನ್ನಾಗಿ ಬಿಟ್ಕೊಳ್ತಾ ಹೋಗುತ್ತೆ. ಹಾಗಾಗಿ ನಾವು ಮಿಕ್ಸ್ ಮಾಡಿದ ತಕ್ಷಣವೇ ವಡೆ ಮಾಡೋದ್ರಿಂದ ತುಂಬ ಚೆನ್ನಾಗಿ
ವಡೆಗಳೆಲ್ಲನ ಬರುತ್ತೆ. ನೋಡಿದ್ರಲ್ಲ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ನೋಡೋದಕ್ಕೂ ತುಂಬಾ ಚೆನ್ನಾಗಿದೆ. ಕಡಲೆಬೇಳೆ ವಡೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಹೇಳಿ. ನಾವು ಯಾವಾಗಾದರೂ ಚಿತ್ರಾನ್ನ ಮಾಡಬೇಕಾದ್ರೆ ಜೊತೆಗೆ ವಡೆ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಚಿತ್ರಾನ್ನನ ವಡೆ ಜೊತೆ ತಿಂತೀವಿ. ನೋಡಿ ಈಗೆಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ಫ್ರೆಂಡ್ಸ್, ಈಗ ವಡೆನ ಯಾವ ರೀತಿ ತೊಟ್ಟೋದು ಮಾಡೋದಕ್ಕೆ ಬರ್ದಿಲ್ದರೂ ವಡೆನ ಹೇಗೆ ಮಾಡ್ಬೋದು ಅಂತಂದ್ಬಿಟ್ಟು ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈಗ ನಾನು ಎಲ್ಲ ಉಂಡೆಗಳ್ನ ಮಾಡಿಟ್ಕೊತಾ ಇದ್ದೀನಿ. ಅಂದರೆ ಒಂದು ಸಲ ಕರಿಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಉಂಡೆಗಳನ್ನ ಮಾಡಿಟ್ಕೊತಾ ಇದ್ದೀನಿ. ನಮಗೆ ದೊಡ್ಡದಾಗಿ ವಡೆ ಬೇಕು ಅಂತಂದರೆ ದಪ್ಪನಾಗಿ ತೊಗೊಳ್ಳಿ. ನಾನು ಇಲ್ಲಿ ನಿಂಬೆಹಣ್ಣಿನ ಗಾತ್ರದ ಉಂಡೆಗಳ್ನ ಮಾಡಿಟ್ಕೊತಾ ಇದ್ದೀನಿ. ಮೊದಲು ನಾವು ಒಂದು 10ರಿಂದ 12 ಉಂಡೆಗಳ್ನ ಮಾಡಿಟ್ಕೊಂಡ್ರೆ ನಾವು ಎಣ್ಣೆ ಕಾದಿದ ತಕ್ಷಣ ಈಸಿಯಾಗಿ ಹಾಕ್ಬೋದು. ಎಷ್ಟು ಚೆನ್ನಾಗಿ ಆವಾಗಲೇ ತೊಟ್ಬಿಟ್ಟು ಹಾಕ್ಬೋದು ಅಂತಂದ್ಬಿಟ್ಟು ನಾನು ತುಂಬ ಚೆನ್ನಾಗಿ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನೀವು ಅಷ್ಟೇ ನಿಮ್ಮ ಮನೇಲಿ ವಡೆ ಮಾಡಿದಾಗ ಇದೇ ರೀತಿ ಮಾಡೋದ್ರಿಂದ ತುಂಬ ಈಸಿಯಾಗಿ ವಡೆನ ಮಾಡ್ಕೊಬೋದು ಫ್ರೆಂಡ್ಸ್. ನೋಡಿ, ಹೀಗೆ ನಾನೆಲ್ಲ ಉಂಡೆಗಳ್ನು ಮಾಡಿಟ್ಕೊಂಡಿದ್ದೀನಿ. ಒಂದು ಸಲ ಕರಿಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಉಂಡೆಗಳ್ನ ಮಾಡಿಟ್ಕೊಂಡಿದ್ದೀನಿ. ನೋಡಿ, ಈಗ ಒಂದು ಕವರ್ ತೊಗೊಂಡಿದ್ದೀನಿ. ಕವರ್ ಒಳಗಡೆ ಕೈ ಇಟ್ಬಿಟ್ಟು ಅಂಗೈ ಮೇಲೆ ಉಂಡೆ ಇಕ್ಬಿಟ್ಟು ನೋಡಿ ಈ ಥರ ಒಂದು ಸಲ ಅದ್ಮುದ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ವಡೆ ರೆಡಿ ಆಯಿತು. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಒಂದೇ ಒಂದು ಸಲ ಅದ್ಮುದ್ರೆ ಸಾಕು, ನೀಟಾಗಿ ವಡೆ ರೆಡಿ ಆಯಿತು. ಕವರಿಂದ ತುಂಬ ಈಸಿಯಾಗಿ ತೊಗೊಬೋದು. ಹಾಗಾಗಿ ನಾನು ಒಂದು ಸಲ ಉಂಡೆ ಮಾಡ್ಕೊಂಬಿಟ್ಟು ಒಂದೇ ಸಲ ಎಣ್ಣೆ ಕಾದಾದಮೇಲೆ ಈ ರೀತಿ ಮಾಡಿ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ವಡೆ ಥರನೇ ಇದೆ. ನಮಗೆ ಅಗಲ ಬೇಕು ಅಂದರೆ ಅಗಲ ಮಾಡ್ಕೊಬೋದು, ದಪ್ಪ ಬೇಕು ಅಂದರೆ ದಪ್ಪ ಮಾಡ್ಕೊಬೋದು. ಒಂದು ಸ್ವಲ್ಪ ವಡೆ ದಪ್ಪ ಇದ್ರೇ ಚೆನ್ನಾಗಿರೋದು. ವಡೆನ ತೊಟ್ಕೊಳೋದು ಹೇಗೆ ಅಂತ ನೋಡ್ಕೊಂಡಿದ್ದಾಯಿತು. ಈಗ ಕರಿಯೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಸ್ಟವ್ ಮೇಲೆ ಬಾಣಲೆ ಇಟ್ಬಿಟ್ಟು ನಾನು ಅರ್ಧ ಲೀಟ್ರ್ ಎಣ್ಣೆನ ಕಾಸಕ್ಕಿಟ್ಟಿದ್ದೆ. ಈಗ ಒಂದೊಂದೇ ಉಂಡೆಗಳ್ನ ಒಂದೇ ಸಲ ನಾನು ನೋಡಿ ಈ ಥರ ಪ್ರೆಸ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಎಷ್ಟು ನೀಟಾಗಿ ಎಷ್ಟು ಸುಲಭವಾಗಿ ಹಾಕ್ಕೊಬೋದು ನೋಡಿ. ಒಂದು ವಡೆನೂ ಸಹ ಹೊಡಿತಾ ಇಲ್ಲ. ಮತ್ತು ಯಾವುದೇ ಕಾರಣಕ್ಕೂ ನೀರು ಹಾಕ್ಬಿಟ್ಟು ನಾವು ಬೇಳೆನ ರುಬ್ಬಾರ್ದು. ಮತ್ತು ನಾವು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ವಡೆ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಬೇಗನೆ ನಾವು ಕರ್ಕೊಬೇಕಾಗುತ್ತೆ. ನೋಡಿ ಎಷ್ಟು ಸುಲಭವಾಗಿ ಈಸಿಯಾಗಿ ಉಂಡೆಗಳ್ನ ಕಟ್ಟಿ ಇಟ್ಕೊಂಡ್ರೆ ನೋಡಿ ಹೀಗೆ ಕವರಿನ ಸಹಾಯದಿಂದ ನಾವು ವಡೆನ ಸುಲಭವಾಗಿ ಮಾಡ್ಕೊಬೋದು. ಮೊದಲನೇ ಸಲ ವಡೆ ಮಾಡೋರು ಸಹ ಯಾವುದೇ ರೀತಿ ಹಾಳಾಗ್ದಂಗೆ ವಡೆನ ಮಾಡ್ಕೊಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಈಸಿ ಮೆಥಡಲ್ಲಿ ವಡೆ ಮಾಡ್ಬೋದು ಅಂತಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಈ ಮೆಥಡ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ವಡೆ ಹಾಕಿದ ತಕ್ಷಣ ನಾವು ಕದಲಿಸ್ಬಾರ್ದು. ಒಂದು ಸ್ವಲ್ಪ ಅದೆಲ್ಲನ ಸೆಟ್ ಆಗೋದಕ್ಕೆ ಬಿಡಬೇಕಾಗುತ್ತೆ. ನೋಡಿ ಈಗ ಕಲರ್ ಚೇಂಜ್ ಆದಮೇಲೆ ನಾನು ಒಂದು ಸ್ವಲ್ಪ ಆ ಕಡೆ ಈ ಕಡೆ ತಿರುವಾಗ್ತಾ ಇದ್ದೀನಿ. ಮೇಲಿಂದ ಕೆಳಗೆ, ಕೆಳಗಿಂದ ಮೇಲ್ಗಡೆ ತಿರುವಾಕ್ಕೊಂಡು ಆಮೇಲೆ ನಾವು ವಡೆಗಳ್ನ ಒಂದು ಹದ ಆದಮೇಲೆ ಎತ್ಕೊಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರ್ತಾ ಇದೆ, ಅಷ್ಟು ಚೆನ್ನಾಗಿದೆ. ಬಿಸಿ ಬಿಸಿ ವಡೆ ತುಂಬ ಈಸಿಯಾಗಿ ನಾವು ಯುಗಾದಿ ಹಬ್ಬಕ್ಕೆ ರೆಡಿ ಮಾಡ್ಕೊಂಡಿದ್ವಿ. ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಇಷ್ಟ ಆಗಿದೆ ನಿಮ್ಗೆ ಗೊತ್ತಿರೋರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕಲಾ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಯುಗಾದಿ ಗಿಫ್ಟನ್ನು ಕೊಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಅರ್ಪಿಸ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಫ್ರೆಂಡ್ಸ್.